ಪ್ರತಿಯೊಂದು ಪಾಪಗೂ ಸಪ್ರೇಟ್ ನೇಮ್ ಇರುತ್ತಲ್ಲ ಅದನ್ನ ಹೇಳು. ಗ್ರೀನ್ 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 ವಾಟರ್ ಕ್ಯಾನ್ ಅಂತ. ನೀರು ಕುಡ್ದಂಗ ಆಗ್ಬಿಡ್ತು. ಧಾನ್ಯಗಳು ಅಂತಾರಲ್ಲ, ನವಧಾನ್ಯಗಳು, ದವಸ ಧಾನ್ಯಗಳು ಅಂತಾರಲ್ಲ, ಆ ಥರ ಧಾನ್ಯಗಳನ್ನ ನಾವು ಹಾಕ್ಬಿಟ್ಟು ಇವಾಗ ಒಂದು 3 ತಿಂಗಳಿದ್ದಾಗ ರಾಗಿ ಸೇರಿಟ್ಬಿಟ್ರೆ ಇಟ್ಟಂಗೆ ಎಷ್ಟು ಚೆನ್ನಾಗಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಬನ್ನಿ, ಇವಾಗ ತಾನೇ ಜಸ್ಟ್ ಪೂಜೆ ಎಲ್ಲ ಮುಗಿಸಿ ಈಗ ನಾನು ಕೂಕು ಹತ್ರ ಬಂದಿದ್ದೀನಿ. ಈಗ ಈ ಕೂಕು ಅನ್ನೋಳು 10 ಗಂಟೆ ಅದು ಸ್ನಾನನೇ ಮಾಡ್ದಂಗೆ ಕೂತ್ಕೊಂಡು ಕಾಲ ಕಳೀತಾ ಇದೆ. ಕೂಕು ಮರಿ ಹೋಗೋ ಬರೀ, ಸ್ನಾನ ಮಾಡ್ಕೊ, ಫ್ರೆಶ್ ಆಗು ಮರಿ, ಸ್ನಾನ ಮಾಡ್ಕೋ. ಇದು ಒಂದು ಹೂವು ತೊಗೊಂಡು ಬಂದೆ, ಅಲ್ಲಿ ಇಟ್ಟಿದ್ದೆ, ತೊಗೊಂಡೆ. ಕೂಕುಗೆ ಸ್ನಾನ ಮಾಡೋದು ಅಂದರೆ ಬೇಜಾರು, ಸ್ನಾನ ಮಾಡೋದು ಅಂದರೆ ಬೋರು. ಅದರಂತೆ ಬೋರ್ ಕೆಲಸ ಬೇರೆ ಇನ್ಯಾವುದೂ ಇಲ್ಲ ಅಂತ ಹೇಳಿ. ಎಲ್ಲ ಒಂಟಿಗಿರೋದು ಬೋರು ಅಂದ್ರೆ ಸ್ನಾನ ಮಾಡೋದೇ ಬೋರು ನನಗೆ. ನೋಡಿ, ಈ ಮೈದಾ ಹಿಟ್ಟು ಕಲಸಿದ್ದೀನಿ ಚಪಾತಿ ಮಾಡಲಿಕ್ಕೆ. ವೈಟ್ ಥರ ಇರುತ್ತಲ್ಲ, ಅದಕ್ಕೋಸ್ಕರ ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇಲ್ಲಿ ಬೆಂಡೆಕಾಯಿ ಇದಾವಲ್ಲ, ಈ ಒಂದು ಬೆಂಡೆಕಾಯಿನ ತೊಳೆದಿಟ್ಟಿದ್ದೀನಿ. ಯಾಕೆಂದರೆ ಇವಾಗ ಇದನ್ನೆಲ್ಲ ಹೆಚ್ಚಿಬಿಟ್ಟು ಚೆನ್ನಾಗಿ ಹುರಿದು ಇದಕ್ಕೆ ಪಲ್ಯ ಮಾಡಬೇಕು. ಅನ್ನ ಇದೆ, ಫಸ್ಟು ಅದನ್ನು ಖಾಲಿ ಮಾಡೋಣ. ನಾನು ಒಂದು 10 kg ಅಕ್ಕಿ ತೊಗೊಂಬಂದೆ. ಇದೆ ನೋಡಿ, 10 kg ಅಕ್ಕಿ ತೊಗೊಂಬಂದೆ. ತಿಂಗಳು ಪೂರ್ತಿ ಬರೋದು ನನಗೆ ಸೋನಾ ಮಸೂರಿ ಅಕ್ಕಿ. ಈ ಸಲ ಸೊಕ್ಕಷ್ಟು ವೇಸ್ಟ್ ಆಗಿಬಿಟ್ಟಿದೆ ನನಗೆ ಅನ್ನ. ಎಷ್ಟೊಂದು ಒಂದು 2 kg 3 kg ಅಷ್ಟು ವೇಸ್ಟ್ ಆಗಿದೆ ನನಗೆ. ಅದು 15ನೇ ತಾರೀಕಿಂದ 15ನೇ ತಾರೀಕು ತೊಗೊಂಬರ್ತಿದ್ದೆ. ಒಟ್ಟು ಕರೆಕ್ಟಾಗಿ 1 ತಿಂಗಳು ಬರೋದು. 1ನೇ ತಾರೀಕಿಂದ 1ನೇ ತಾರೀಕಿಗೆ ಕರೆಕ್ಟಾಗಿ ಬರೋದು. ಇವಾಗ ಅಷ್ಟು ಅಕ್ಕಿ ಖಾಲಿ ಆಗಿದೆ, ಅದಕ್ಕೋಸ್ಕರ ಅನ್ನ ಖಾಲಿ ಮಾಡಲ್ಲ, ನೀಟಾಗಿ ಎತ್ತಿಟ್ಟಿದ್ದೆ. ಅದನ್ನು ನಾನು ಇವಾಗ ಅದನ್ನೇ ಅವಳಿಗೆ ಕೊಟ್ಬಿಡ್ತೀನಿ. ಅಷ್ಟೇ, ಬರೀ ಚಪಾತಿ ತಿನ್ನಲಿ. ಓಕೆನಾ? ಬನ್ನಿ, ಇವತ್ತಿನ ವ್ಲಾಗ್ನ ಇವತ್ತು ಬೆಳಿಗ್ಗೆ 10:30 ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ, ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್. ಏನು ಮಾಡುತ್ತಿದ್ದು? ತಲೆ ಹೊಡಿಸ್ಕೊಳ್ತಾ ಇದೆ. ಬಿಸಿಲೇ ಇಲ್ವಲ್ಲ ಅಲ್ಲಿ ಹೋಗ್ಮೇಲೆ. ಸಾಂಬಾರ್ ಸ್ಮೆಲ್ ಎಷ್ಟು ಚೆನ್ನಾಗಿದ್ದಾಳೆ. ಅದೇ ಸಾಂಬಾರ್ ಪುಡಿ ಮಾಡೋಣ ಅಂತ ನನಗೆ ಸಾಂಬಾರ್ ಪುಡಿ ಮಾಡೋಣ ಅಂತ ಐಡಿಯಾ ಬಂದ್ಬಿಟ್ಟೆ. ಚೆನ್ನಾಯ್ತವ ಸಾಂಬಾರ್ ಸ್ಮೆಲ್, ಆಗುತ್ತೆ. ಸಕ್ಕತ್ತೆ ಸಾರ ಅಂತ. ಸಾಂಬಾರ್ ಪುಡಿ ಮಾಡಿ ಸಾಂಬಾರು ಮಾಡು ಸಕ್ಕತ್ತೆ ಅಂತ ಗೊತ್ತು. ಅದೇ ಕೇಳಿದ್ದು ನಾನು ನೆನ್ನೆ ನಮ್ಮ ಅಪ್ಪಾಜಿ ಅಪ್ಪ ಮಾಡ್ಕೊಂಡಿದ್ದು. ಬರೀ ಸಾಂಬಾರ್ ಪುಡಿ ಮಾಡಿಬಿಟ್ಟು ಎಲ್ಲರಿಗೂ ಒಂಚೂರು ಸಾಂಬಾರ್ ಪುಡಿ ಮಾಡಿ ಹಿಂಗೆ ಮಾಡ್ತೀರಿ ನೀವು. ಸಾಂಬಾರ್ ಪುಡಿನ ನೋಡಿ ಹೆಂಗೆ ಮಾಡ್ಕೊಂಡು ತಿನ್ನೋದು ಹಂಗಲ್ಲ ಅಂತೇಳಿ. ಎಲ್ಲ ಥರದ ಒಂದು ಮಸಾಲೆ ಐಟಮ್ ಇರುತ್ತಲ್ಲ, ಈ ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ, ಅರಿಶಿನ ಬೋಟು, ಏನು ಮಸಾಲೆ ಐಟಮ್ಸ್ ಎಲ್ಲ ಏನಿರುತ್ತಲ್ಲ, ಎಂತೆಂಥ ವಿಶೇಷ ಎಲ್ಲ ಬರ್ತಾವೆ. ಕಪ್ಪು ಮತ್ತು ಸ್ಟಾರು ಮತ್ತು ಕಲ್ಲುವ ಆ ಥರದ್ದೆಲ್ಲ ಹಾಕ್ಬಿಟ್ಟು ಅಪ್ಪಾಜಿ ಧನ್ಯ ಹುರಿದ್ಬಿಟ್ಟು ಅದು ಮಿಷನ್ಗೆ ಹಾಕ್ಸ್ಕೊಂಡಲ್ಲ, ಅದೇ ಸಂಬಂಧಿಕರಿಗೆ ಕೊಡೋದು. ಹಿಂಗೆ ಮಾಡ್ಕೊಂಡು ತಿನ್ನೋದು ನೀವು ಸಾಂಬಾರು, ಹಿಂಗೆಲ್ಲ ಈ ಥರ ಮಾಡಬೇಕು ಅಂತ ಹೇಳೋದು. ಯಾಕೆ ಅಂದರೆ ನಾವು ಅಪ್ಪಾಜಿಗೆ ಆ ಥರದ ಇಲ್ಲ. ಯಾಕೆ ಗೊತ್ತಾ ಐಡಿಯಾ ಬಂದಿದ್ದು? ಸಾಂಬಾರು ಪುಡಿ ಮಾಡಬೇಕು ಅಂತೇಳಿ. ನಾವು ಅಪ್ಪಾಜಿ ಚಿಕ್ಕ ಮಗುದಾಗಲೇ ಒಂದು 5ನೇ ಕ್ಲಾಸ್ 3ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗಲೇ ತಾಯಿ ಇಲ್ದಂಗೆ ಆಗೋಗ್ಬಿಡ್ತು ಅಂತ ನಾವು ಅಪ್ಪಾಜಿಗೆ. ಅದಕ್ಕೆ ನಾವು ಅಪ್ಪಾಜಿಗೆ ಮನೆಗೆ ಹಿರೇಮಗ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಮನೆಗಳ ಜವಾಬ್ದಾರಿ. ನಮ್ಮ ಅಪ್ಪಾಜಿ ಪೊಲೀಸು, ಅವರು ಕೂಡ ದೆಪ್ಪೆದಾರಾಗಿದ್ರು. ಅವರು ಡ್ಯೂಟಿಗೆ ಹೋಗ್ಬಿಡೋರು ಬೆಳಿಗ್ಗೆ 8, 8:30, 9 ಗಂಟೆ ಆ ರೇಂಜಲ್ಲಿ ಹೋಗ್ಬಿಡೋದು ಡ್ಯೂಟಿಗೆ. ಆವಾಗ ನಾವು ಅಪ್ಪಾಜಿ ಅಡುಗೆ ಮಾಡಬೇಕಿತ್ತಲ್ಲ, ತಂಗಿ ಸಾಕಬೇಕಿತ್ತಲ್ಲ, ಅದಕ್ಕೆ ನಾವು ಅಪ್ಪಾಜಿ ಆ ಕೆಲಸ ಎಲ್ಲ ಇದು ಸಾಂಬಾರು ಪುಡಿ ಮಾಡ್ಕೊಳ್ಳೋದು ಈ ಥರ ಎಲ್ಲ. ಇವತ್ತು ಬಂದು ಶುಕ್ರವಾರ ನಮ್ಮದು ವಾರ ಆಯಿತು. ಆ ವಾರ ಪೂಜೆನೂ ಆಯಿತು. ನಮ್ಮ ಪೂಪು ಕೂಡ ಪೂಜೆ ಮಾಡಿದ್ಲು. ಇವಾಗ ಬಂದುಬಿಟ್ಟು ಸ್ವಲ್ಪ ಟೈಮ್ ಆಯಿತು ಅಂತೇಳ್ಬಿಟ್ಟು. ಎಷ್ಟಾಯ್ತು ಅಷ್ಟೇ ಟೈಮು? 10 ಗಂಟೆ ಆಗಿದೆ. 10 ಕಾಲ 10 ಕಾಲ ಆಗಿದೆ ಅಂತೇಳ್ಬಿಟ್ಟು ಈ ಕಡೆ ನೀಟಾಗಿ ಕಾಣಿಸಲ್ಲ. 10 ಕಾಲ ಆಗಿದೆ ಅಂತ ಹೇಳ್ಬಿಟ್ಟು ನಾವಿವಾಗ ಹಾಲು ಏನಿದೆಯಲ್ಲ ಮನೆಯಲ್ಲಿ, ಇವತ್ತೇನು ಸ್ವೀಟ್ ಗೀಟೇನು ಮಾಡೋಕ್ಕೆ ಹೋಗಲಿಲ್ಲ. ಹಾಲು ಇದೆಯಲ್ಲ, ಹಾಲು ಅಷ್ಟಕ್ಕೂ ಬಿಸಿ ಹಾಲು ಚೆನ್ನಾಗೆ ಹಾಲು ಬಿಸಿ ಮಾಡಿಬಿಟ್ಟು ಚೆನ್ನಾಗೆ ಸ್ವಲ್ಪ ನೀರಿನಂಶ ಇದ್ದರೆ ಎಲ್ಲ ಕುದಿಯಂಗೆ ಬಿಸಿ ಮಾಡು. ಸ್ವಲ್ಪ ಪೂರಿ ಕೊಟ್ಟು ಈ ಥರ ಬಿಸಿ ಮಾಡಿ ಸಕ್ಕರೆ ಹಾಕಿ ಇವಾಗ
ಬ್ರೆಡ್ ತಿನ್ನೋಣ ಅಂತ, ಹಾಲಲ್ಲಿ ಬ್ರೆಡ್ ತಿನ್ನೋಣ ಅಂತ. ತುಂಬ ಚೆನ್ನಾಗಿ 5 ಸ್ಪೂನ್ ಹಾಕಿ ಸಾಕು, ತುಂಬ ಅವೆಲ್ಲ 3 ಸ್ಪೂನ್ ಹಾಕಿದಾ? ಸರಿ. ಏನಂತಂದರೆ ಹಾಲಲ್ಲಿ ಬ್ರೆಡ್ ಎತ್ಕೊಂತಿದ್ದು ಸಖತ್ತಾಗಿರುತ್ತೆ. ಕಾಫಿ ಪೌಡ್ರು, ಯಾವಾಗಲೂ ಕಾಫಿ ಪೌಡ್ರ್ ಹಾಕಿ ಹಾಲಲ್ಲಿ ನಾವು ಬ್ರೆಡ್ ತಿಂತಾ ಇರ್ತೀವಿ. ನೆನ್ನೆ ಕೂಡ ತಿಂದ್ವಿ ಅನ್ಸುತ್ತಲ್ಲ. ನೆನ್ನೆ ಏನೋ ಬ್ರೆಡ್ಡಿಂದೇನೋ ಆಮ್ಲೆಟಿಂದೇನೋ ಮಾಡಿದ್ದೆ, ಅದನ್ನು ತಿಂದ್ವಿ, ಚೆನ್ನಾಗಿತ್ತು. ಇವಾಗ ಬರೀ ಹಾಲಿಗೆ ಬ್ರೆಡ್ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡೋಕೆ ಬನ್ನಿ. ಇವಾಗ ನಾನು ತರಕಾರಿನೆಲ್ಲ ಕುತ್ಕೊಂಡು ಬಿಡಿಸ್ತಾ ಇದ್ದೆ. ತುಂಬ ಲೇಟ್ ಆಯಿತು. ಪೂಜೆ ಮಾಡೋದಿದ್ದೇ ಇರುತ್ತೆ, ಬೇಜಾರಾಗ್ಬಿಡುತ್ತೆ. ಯಾಕೊಂಡು ನನಗೆ ವಾರ ಮಾಡಬೇಕಲ್ಲ ಅಂತೇಳಿ ಮಾಡಿದ್ದೀನಿ. ಇಲ್ಲಿ ನೋಡಿ, ವಾರ ಅಂತೂ ಆಯಿತು. ಇವಾಗ ಈ ಒಂದು ಇದು ಇಲ್ಲಿ ನೋಡಿ ಅನ್ನಲ್ಲ, ಅದು ದೇವರದು ಫೋಟೋ. ಸರಿ, ಇವಾಗ ಏನಂತಂದರೆ ನೋಡಿ, ಇದೆಲ್ಲ ನಾನು ಸುಲಿತಾ ಇದ್ದೀನಿ. ಇವನ್ನ ಸುಲಿಯೋಕ್ಕೆ ಬರೋದಿಲ್ಲ ನೋಡಿ. ಬೆಳ್ಳುಳ್ಳಿ ನೋಡಿ ಹೆಂಗಿದ್ದಾವೆ. ಇವನೇನು ಮಾಡ್ತೀನಿ ಗೊತ್ತಾ, ನಾನು ಈ ಥರ ಚಾಕುವಿನ ಸಹಾಯದಿಂದ ಈ ಥರ ಒಂದು ಮೂತಿ ಇರುತ್ತಲ್ಲ, ಈ ಮುಂದ್ಗಡೆ ಮೂತಿ, ಹಿಂದಗಡೆ ಮೂತಿ, ಅದು ಸ್ವಲ್ಪ ತೆಗೆದುಬಿಟ್ರೆ ಮೇಲ್ಮೇಲೆ ಎಷ್ಟಾಗುತ್ತೆ ಅಷ್ಟು ಸಿಪ್ಪೆ ಬಂದುಬಿಡುತ್ತೆ. ಆ ಥರ ಸುಲಿದು ಇವಾಗೆಲ್ಲ ಬಿಡಿಸ್ತಾ ಇದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಪೂಜೆ ಅಂತೂ ಆಯಿತು. ಇವಾಗ ಬೇಗ ಬ್ರೆಡ್ಡು ಹಾಲು ಕುಡಿದು ತಿಂದು ಪಲಾವ್ ಮಾಡೋದು. ಬನ್ನಿ, ಹೋಗ್ತಾ ಇವತ್ತಿನ ಡೇ ತೋರಿಸ್ತೀನಿ. ಇನ್ನೊಂದು ವಿಷಯ ಹೇಳಬೇಕಾಯ್ತು. ಇದೇ ಜಾಗದಲ್ಲಿ ಕೂತ್ಕೊಂಡು ನಾನು ಮೊನ್ನೆ ಏನೋ ಇದೇ ತರಕಾರಿ ಕೆಲಸ ಮಾಡ್ಕೊ ಕೂತಿದ್ದೆ. ತರಕಾರಿ ಏನೋ ಹೆಚ್ಚೋದು ಬಿಡಿಸೋದೇನೋ ಮಾಡ್ತಾ ಕೂತ್ಕೊಂಡು ವ್ಲಾಗಲ್ಲಿ ಏನೋ ಮಾತಾಡಿದೆ. ಏನೋ ಕಸ ಬಿಸಾಕಕ್ಕೆ ಹೋದರೆ ಹಂಗೆ ಪ್ರಾಬ್ಲಮ್ಮು, ಯೋಗ್ಯತೆ ಮೀರಿಗೆ ಏನೋ ಇದು ಮಾಡಬೇಡಿ ಅಂತ. ಯಾವುದೊಂದು ಟೆನ್ಷನಲ್ಲಿ ಏನು ಹೇಳಿದೀನಿ ಗೊತ್ತಾದರೆ ಕ್ಲಿಪ್ಪಿಂಗು ಕೂಡ ಹಾಕ್ತೀವಿ ನೋಡಿ. ದೇವ್ರು ಹೇಳಲ್ವಾ, ಏನೋ ವಿದ್ಯೆ ಏನು ಮನುಷ್ಯರು ಏನು ಬೇಕಾದ್ರೂ ಕಿತ್ಕೊತಾರೆ, ಆದರೆ ವಿದ್ಯೆ ಕಿತ್ಕೊಳ್ಳೋಕ್ಕಾಗಲ್ಲ. ಅದು ಅವರ ಒಂದು ಏನಿರುತ್ತಲ್ಲ ವಿದ್ಯೆ, ಅವರ ಒಂದು ಸ್ವಂತ ಏನು ಅವರ ಒಂದು ವಿದ್ಯೆ ಕಿತ್ಕೊಳ್ಳೋಕ್ಕಾಗಲ್ಲ. ಏನು ಬೇಕಾದ್ರೂ ಕಿತ್ಕೊತಾರೆ. ಆಸ್ತಿ ಕಿತ್ಕೋಬೋದು, ಮನೆ ಕಿತ್ಕೋಬೋದು, ಊರು ಕಿತ್ಕೋಬೋದು, ಕೇರಿ ಕಿತ್ಕೋಬೋದು, ಜನಗಳು ಕಿತ್ಕೋಬೋದು, ಸಂಬಂಧಿಕರು ಎಲ್ಲರೂ ದೂರ ಮಾಡಿ ಒಂಟಿ ಮಾಡಾಕ್ತಾರೆ. ಮನುಷ್ಯನ ವಿದ್ಯೆ, ಅವನ ಒಂದು ವಿದ್ಯೆ ಟ್ಯಾಲೆಂಟ್ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದೆ. ಅದರಲ್ಲಿ ನಾನು ಹೇಳುವಾಗ ಮನುಷ್ಯ ದೊಡ್ಡವ್ರು ಹೇಳಿಲ್ವಾ ಅನ್ನೋದನ್ನು ನಾನು ದೇವ್ರು, ಯಾಕಂದರೆ ನಾನು ದೊಡ್ಡವ್ರನ್ನ ಜಾಸ್ತಿ ದೇವರು ಅಂತಲೇ ಭಾವಿಸೋದು ಜಾಸ್ತಿ. ಅದಕ್ಕೆ ನನಗೆ ಈ ಥರ ಕಷ್ಟ ಬಂದಿದೆ. ಯಾಕಂದರೆ ನಮ್ಮ ಒಳ್ಳೆ ಗುಣನ ನನ್ನ ಮಕ್ಕಳು ಕೆಟ್ಟ ಜನ ಇದ್ದಾರೆ, ಅದರಲ್ಲಿ ಏನು ಮಾಡ್ತಾರೆ ಅಂತ, ನನ್ನ ಒಳ್ಳೆ ಗುಣ ಇರೋದನ್ನು ಒಳ್ಳೆ ಗುಣನ ಅದನ್ನು ಅತ್ತೈತ ಮಾಡಿಬಿಟ್ಟು ನೋಡು ಇವಳು ಇರೋದೇ ಈ ಥರ ಒಳ್ಳೆಯ ರೀತಿ ಇರೋದು ನನ್ನಿಂದ ಅನ್ನೋ ಥರ ಒಂಥರ ಕ್ರಿಯೇಟ್ ಮಾಡಿಬಿಟ್ಟು ಆ ಥರ ಮಾಡ್ತಾ ಇರ್ತಾರೆ. ದೇವರು ಅನ್ಸ್ಕೊಳಕ್ಕೆ ಹೋಗ್ತಾ ಇರ್ತಾರೆ. ವಿಚಿತ್ರವಾಗಿ ಅವ್ರು ನಡ್ಕೊತಾರಲ್ಲ, ಹಂಗಾಗ್ಬಿಟ್ಟು ಹಂಗೆ ಹೇಳಿದೆ ಅಷ್ಟೇ, ಇನ್ನೇನು ಇಲ್ಲ. ನಾನು ದೊಡ್ಡವರು ಹೇಳಿಲ್ವಾ, ಮನುಷ್ಯನ ಹತ್ರ ಇರೋವಂಥದ್ದು ಏನು ಬೇಕಾದರೂ ಕಿತ್ಕೋಬೋದು. ಹಣ, ಆಸ್ತಿ, ದುಡ್ಡು, ಐಶ್ವರ್ಯ, ಕಾರು, ಬಂಗ್ಲೆ ಏನು ಬೇಕಾದ್ರೂ ಕಿತ್ಕೊತಾರೆ. ಬಟ್ ಆದರೆ ಅವನ ಟ್ಯಾಲೆಂಟ್ ಕಿತ್ಕೊಳ್ಳೋದಕ್ಕಾಗಲ್ಲ. ಅದು ಕೊಟ್ಟಿರೋದು ಭಗವಂತ ಗಿಫ್ಟು, ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾನೆ. ಅದನ್ನು ನಾವು ಗುರುತಿಸ್ಕೋಬೇಕು. ಅದನ್ನು ನಾನು ಹಂಗೆ ಹೇಳೋದನ್ನು ದೊಡ್ಡವರು ಅನ್ನೋದನ್ನು ದೇವರು ಅಂತ. ಯಾಕಂದರೆ ನಾನು ದೊಡ್ಡವರೇ ಜಾಸ್ತಿ ದೇವರು ಅನ್ನೋ ಒಂದು ಭಾವನೆಯಲ್ಲೇ ನೋಡ್ತೀನಿ. ಅದು ಸುಳ್ಳು ಸತ್ಯನೋ ಗೊತ್ತಿಲ್ಲ. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಅದೇನೋ ಹೇಳ್ತಾರೆ, ಮುಖ ನೋಡಿ ಮೊಣ ಹಾಕಬೇಡ, ಗುಣ ನೋಡಿ ಹಳೆಯಮ್ಮ ಅಂತೇನೋ ಹೇಳ್ತಾರಲ್ಲ, ಹಾಗಂಗೆ ದೊಡ್ಡವರ ಮಾತು ಹೇಳಿದ್ರು. ಇಲ್ಲಿ ಬುದ್ಧಿವಂತಿಕೆ ಅನ್ನೋ ಒಂದು ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ನಾವು ನಿಮಗೆ ಬುದ್ಧಿವಂತಿಕೆ ಹೇಳ್ತೀವಿ ಅಥವಾ ಬುದ್ಧಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಹಾಕೋಂಥ ಅರ್ಧಂಬರ್ಧ ಬುದ್ಧಿ ಜನಗಳೇ ಜಾಸ್ತಿ ಇರೋದು. ಅದಕ್ಕೆ ಅದನ್ನ ಕ್ಲಿಯರಿಟಿ ಮಾಡಿ. ಆದರೂ ಅವರು ಕೆಲವೊಂದು ಇಷ್ಟು ಜನ ಇರ್ತಾರೆ, ಅಕ್ಕಪಕ್ಕ ಸುತ್ತಮುತ್ತ ಅಂತ ಹೇಳ್ತಾರಲ್ಲ, ನಾವು ಸುತ್ತಮುತ್ತದ ನಮ್ಮ ಒಂದು ಲೈಫ್ ಸರೌಂಡಿಂಗ್ ಅಥವಾ ಈ ಥರ ಒಂದಷ್ಟು ದೊಡ್ಡದು ಅಂತಂದ್ರಲ್ಲ, ಅದು ಚಪ್ಪಲಿ ಇರುತ್ತಲ್ಲ, ಚಪ್ಪಲಿಗಿನ ಕಡಿಯಾಗಿರುತ್ತೆ ಅವ್ರ ಬುದ್ಧಿ. ಅವ್ರನ್ನ ಸುಮ್ಮನೆ ದೊಡ್ಡವರು ಅಂತ ಹೇಳೋದು ಅಷ್ಟೇ. ಅವ್ರೇನೋ ಗೊತ್ತಾ, ಅನ್ಯಾಯನೇ ಆಗಿರಲಿ ನ್ಯಾಯನೇ ಆಗಿರಲಿ ಅವ್ರ ಕಡೆ ಜೈ ಅನ್ನೋಂಥ ಜನ. ಹಾಗೆ ಅದನ್ನು ಕ್ಲಿಯರಿಟಿ ಮಾಡಬೇಕಿತ್ತು, ಅದಕ್ಕೆ ಹೇಳಿದೆ. ಹಾಲು ತೊಗೊಂಬಂದು ನಾವು ಇವಾಗ ಬ್ರೆಡ್ ಹೊತ್ತಿಯಂದು ನೆಕ್ಸ್ಟ್ ಸಿಗುವ. ಬಿಟ್ಟು ರಬ್ಬರ್ ಬ್ಯಾಂಡ್ ಸಾಯಂಕಾಲಕ್ಕೆ ಹೋಗಿ ತರಬೇಕು. ಫ್ಯಾನ್ ಆಫ್ ಮಾಡಿದ್ರೆ ಬ್ಲಾಗ್ ಮಾಡ್ತೀನಿ ಅಂತ ನೋಡಿ. ಎಂಥ ಶೆಕೆ, ಎಂಥ ಬೆವಿಕೆ, ಬೇಡ ಹೇಳಿದ್ದು. ಬಟ್ ಬೆವದ್ರೆ ಒಳ್ಳೇದು ಅಂತ ಹೇಳ್ತಾರೆ ದೊಡ್ಡವರು. ಗ್ಲೋನೂ ಬರಲ್ಲ. ಈ ಶೆಕೆಗಾಲದಲ್ಲಿ ಗ್ಲೋ ಬರುತ್ತೆ ಬಿಡಿ. ನಾನಂತೂ ದಿನ ಬಿಸ್ಕಿಟ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಗೊತ್ತಾ. ಈ ಶೆಕೆಗಾಲದಲ್ಲಿ ಬಿಸ್ಕಿಟ್ ಕುಡಿತೀನಿ. ಅದಕ್ಕೆ ನಾನು ಈ ಥರ ಬೆಳೀತಾ ಇರೋದು. ನೋಡಿ, ಕೂಗು ಬೇವ್ತಿಲ್ಲ. ನಾನು ಬೇವ್ತಿದ್ದೀನಿ ಅಂದರೆ, ನಾನು ಯಾಕೆ ಬೇವ್ತಿದ್ದೀನಿ ಅಂದರೆ, ನಾನು ಬಿಸಿನೀರು ಕುಡಿತಾ ಇದ್ದೀನಿ ಬೆಳಗ್ಗೆ ಸಾಯಂಕಾಲ. ತುಂಬ ಒಳ್ಳೆಯದು. ಯಾಕಂದರೆ ಹೊಟ್ಟೆ ತುಂಬ ಗ್ಯಾಸ್ಟ್ರಿಕ್ ಆದಂಗೆ ಹೋಗೋದು, ಈ ಬಾತ್ರೂಮ್ಗೆ ಹೋದರೆ ತುಂಬ ಕಷ್ಟ ಅನ್ಸೋದು, ಹಿಂಗೆಲ್ಲ ಆಗ್ತಾಯಿದೆ. ಅದಕ್ಕೆ ಆಯ್ತು ಸ್ವಲ್ಪ ಮಕ್ಕ ನೋಡಿ ನಗ್ತಾಳೆ. ಏನವ ನೀನು ಹಿಂಗೆ ಹೇಳ್ತೀವಿ. ಹೆಂಗೆ ನಾವು ಕರೆಕ್ಟಾಗಿ ನಾವು ಮರ್ಯಾದೆ ಮುಚ್ಕೊಂಡು ಮಾತಾಡಿದ್ರು ಊಟ ಬಿಟ್ಟು ಕಮೆಂಟ್ ಆಗ್ತಾರಲ್ವ, ಅಂಥವ್ರಿಗೆ ನಾವು ಯಾಕ್ರಿ ಹೆದರಬೇಕು. ಹೆಂಗೂ ನಾವು ಕೆಟ್ಟರು ಅಂತ ಪ್ರೂವ್ ಮಾಡುವಾಗ, ಒಳ್ಳೆಯದನ್ನ ಕೆಟ್ಟರು ಅಂತ ಅಂದಾಗ ಏನು ಮಾಡೋಕ್ಕಾಗುತ್ತೆ. ಹೇಗಿದೆ ಡ್ರೆಸ್ಸು? ಅಲ್ಲ ಕಲ ಕಾಣ್ತಿದ್ಯಾ? ಮನಿ ಬ್ರೆಡ್ ತಿನ್ನುವ. ನನಗೆ ಈ ಥರದ ಬ್ರೆಡ್ ಅಂದರೆ ತುಂಬ ಇಷ್ಟ ನೋಡಿ. ಹೌದಾ? ಇಷ್ಟನಾ? ನಂಗೆ ಈ ಥರದ್ದು ಮೇಲೆ ಕವರ್ ಇರೋದಲ್ಲ. ನಮ್ಮನೆಗೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ನಮಗೆ ಈ ಥರ ಬ್ರೆಡ್ ಬಂದ್ಬಿಟ್ಟು ಎಲ್ಲ ಸೈಡ್ಗೆ ಇಟ್ಬಿಡ್ತಾರೆ. ಇದನ್ನು ಯಾರು ಕೊಡೋಲ್ಲ. ಲಾಸ್ಟ್ನೇದು ಫಸ್ಟ್ನೇದು ಲಾಸ್ಟ್ ನಾನು ಹುಡುಕೊಂಡು ತಗೊಂತೀನಿ.
ನಮ್ಮನೆ ಕೆಲವ್ರು ಏನು ಮಾಡ್ತಾರೆ, ಕೆಲವ್ರು ನಂಗೆ ಇದು ಬೇಡ ಅಂತ ಹೇಳೋ ಅಂತ ಜಾಸ್ತಿ ಇದಂತೀನಿ ನಾವು. ಕುಕ್ಕುಗೆ ಇದು ಕೊಡುವ 2 ಫೋಲ್ಡಾ ಈ ಥರ ಡಬಲ್ ಮಾಡ್ಕೊತೀನಿ ಸಾಕಾಗಿರುತ್ತೆ. ನಾವು ಒಂದೇ ತಿನ್ನೋದು. ಬನ್ನಿ ಹಾಲು ಬ್ರೆಡ್ ತಿನ್ನುವ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಗಟ್ಟಿ ಹಾಲಿಗೆ ಈ ಥರ ಬ್ರೆಡ್ಡನ್ನು ಹೆದ್ದಿಕೊಂಡು ಈ ಥರ ತಿನ್ನುವಂಥದ್ದು ಸಖತ್ತಾಗಿರುತ್ತೆ. ಒಳ್ಳೆ ಗುಲಾಬ್ ಜಾಮೂನ್ ತಿನ್ನಾಗಿರುತ್ತೆ, ಜಾಮೂನ್ ತಿನ್ನಾಗಿ. ಈಗ ನೋಡಿ, ಒಂದು ಸುಮಾರು ತಂದು 2 ವರ್ಷ ಆಗೋಯ್ತು. 2 ಹೊಸ ವರ್ಷ ನೋಡ್ಬಿಟ್ಟೆ, ಆದರೂ ಆಗ್ತಿಲ್ಲ. ಈಗ ಯುಗಾದಿ ಹಬ್ಬಕ್ಕೆ ಹಾಕಿದ್ದೇನೋ, ಯುಗಾದಿ ಹಬ್ಬಕ್ಕೆ ತೆಗೆದಿಟ್ಟಿದ್ದೆ. ಮತ್ತು ಇಲ್ಲಿ ಸೈಡು ಫಿಟ್ಟಿಂಗ್ ಟೈಟ್ ಆಗಿತ್ತು ಅಂತೇಳಿ ಮತ್ತೆ ಇವತ್ತು ಹೊಲ್ಕೊಂಡು ಹಾಕೊಂಡಿದ್ದೆ. ಇವತ್ತು ಹೊಲಿದ್ದು ಯುಗಾದಿ ಹಬ್ಬಕ್ಕೆ ಅಂತ, ಬಟ್ ಅದು ಫಿನಿಶ್ ಆಗಲಿಲ್ಲ. ಇವತ್ತು ಫಿನಿಶ್ ಮಾಡಿ ಹಾಕ್ಕೊಂಡೆ. ಚೆನ್ನಾಗಿದೆಯಾ? ಹೆಂಗೆ ಇಟ್ಟಿದ್ದೀನಿ ನೋಡಿ. ನಾನು 1 ವರ್ಷ ಸತತ ಈಗ ಹೊಸ ಬಟ್ಟೆ ಹಾಕಿಲ್ಲ ಅಂದರೆ ನೀವು ನಂಬ್ತೀರಾ, ಇಷ್ಟು ಸ್ಟ್ರಾಂಗ್ ಅಲ್ಲ ನಾನು. ಇಲ್ಲಿ ಬಿಡ್ದವೆ, ಯಾರೋ ಬಿಡಿಸ್ತಾ ಇದ್ದಾರೆ, ಅದು ನೋಡ್ಬಿಟ್ಟು ಬಸ್ ಸಿಗ್ತೀನಿ. ಬಾಯ್. ತಟ್ಟೆ ತೊಳೆದಿದ್ದೆ ನಾನು ಸಲ ನನ್ನ ತಟ್ಟೆ ಅನ್ಕೊಂಡೆ. ಪಲಾವ್ ಆಗಿದೆ. ಪಲಾವ್ ನಾನು ಮಾಡಿದ ಉಪ್ಪಿನಕಾಯಿ ಘಮ ಹೆಂಗಿದೆ ಗೊತ್ತಾ, ಫ್ಲೇವರ್ ಹೆಂಗಿದೆ ಗೊತ್ತಾ. ಮಾಷ ತಿನ್ನಂಗಿಲ್ಲ ಯಾಕೋ. ಯಾಕೆ ಮರಿ? ತಿನ್ನಲ್ವಾ? ಎಲ್ಲ ಒಂದು ಇಲ್ಲಿಗೆ ತಗೊಳುತ್ತೋ ಇಲ್ಲಿಗೆ. ಪೆಂಕ ಹಾಕ್ಬಿಡು. ಕರೆಕ್ಟ್ ಆಯ್ತಾ? ಹೌದು. ಏನಮ್ಮ? ಹಾಂ, ಬಟ್ ಇದು ರಾಗಿ. ಇದು ನಾನೇ ಬಿಟ್ಟಿದ್ದು ಗಾಯ್, ಹೇಗಿದೆ ಎಂದು ಕಮೆಂಟ್ ಮಾಡಿ, ಓಕೆನಾ? ಕೆಡಿಸ್ತಾ ಆಗಿತ್ತು ನಮ್ಮ ಮನೆಗೆ ಕೆಡ್ಸೋದು. ನಾನು ಸಣ್ಣಳಿದ್ದಾಗ ನಮ್ಮ ಮನೆಗೆ ನಾನು ನೆಲ ತೊಳೆದ್ರೆ ನಮ್ಮ ಅಣ್ಣರೆಲ್ಲ ಬಂದ್ಬಿಟ್ಟು ಹೆಜ್ಜೆ ಹೊಡೋರು. ನಾನು ವರ್ಷಕ್ಕೆ ಮತ್ತೆ ಎದ್ದುಬೇಕು ಅಂತ ಕಾಡ್ಸೋದು, ಆ ಥರ ಆಟ ಆಡ್ಸೋರು. ನನಗೆ ನೆಲ ತೊಳೆದು ಒಂಚೂರಿ ಹಿಂಗೆ ಹೆಜ್ಜೆ ಇರಬಾರ್ದು. ಆವಾಗ ನಾನು 8ನೇ ಕ್ಲಾಸ್ ಓದ್ತಾ ಇದ್ದೆ. ನಮ್ಮ ಮನೆಗೆ ಕೆಲಸದಲ್ಲೂ ಬಂದಿರಲಿಲ್ಲ. ಅವಾಗ ಹಿಂಗೆ ನೆಲ ತೊಳಕ್ಕೆ ಕೇಳಿತ್ತು ನಮ್ಮ ಅಮ್ಮ. ನೆಲ ತೊಳೆದ್ರೆ ನಮ್ಮ ಅಣ್ಣ ಅದೇ ಬೇಗ ಹೋಗ್ಬಿಟ್ಟು ನಾನು ತಿರ್ಗಾ ಬರ್ಬೇಕು, ಮತ್ತೆ ತಿರ್ಗಾ ಹೋಗಿ ಮತ್ತೆ ಓಡಾಡೋದು. ಹಿಂಗೆ ಸರ್ ಸಣ್ಣಳಿದಾಗ ತಮಾಷೆ ಮಾಡೋದು. ಹೇಳು. ತಮಾಷೆಗೆ ಮಾಡೋದು. ನಾನು ಎಷ್ಟು ನಾನು ನೀಟ್ ಮಾಡ್ತೀನೋ ಅಷ್ಟು ಇದು ಮಾಡೋದು. ಯಪ್ಪ ಚೊಪ್ಲಿ ಕೊಬ್ಬರಿ ವರ್ಷ ಚೊಪ್ಲಿ ಏನಾಯಿತು? ನಾನು ಹಾಕೊಂಡು ನಾನು ನೆರಳಲ್ಲಿ ನಿಂತ್ಕೊಂತೀನಿ ಬಿಡು. ಆಗಲ್ಲ ಇಬ್ಬರು ಆಗ್ಬೇಕು ಚೊಪ್ಲಿ. ನಾನು ಬರ್ತೀನಿ, ಇಬ್ರು ಹಾಕೊಂಬ್ರ. ಅಷ್ಟೊಂದೊಂದು ಗೋಳು ಏನು ಗೊತ್ತಾ, ನನಗೆ ಸರಿ ಮಾಡಿಕೊಡು, ರಾಗಿ ಗಂಜಿ ಮಾಡಿಕೊಡು ಅಂತ ತೀರ್ಸ್ತಾಳೆ. ರಾಗಿ ಗಂಜಿ ಬೇಕಂತ ಅನ್ನೊಂದು ನೀನು ಕುಡಿಕೆ ತಾನೆ? ನಾನು ಕುಡಿತೀನಪ್ಪ. ನಾನೇ ಇದ್ದಿದ್ದು ಕುಡಿತೀನಿ ರಾಗಿ ಗಂಜಿ. ಕುಡಿ ಬೇಕೇ ಬೇಕಂತೆ. ಒಳ್ಳೆ ಅಭ್ಯಾಸ ಅಲ್ವಾ ಗಾಯಸ್ಸು. ಸಣ್ಣಳಿದ್ದಾಗ 3 ತಿಂಗಳಿದ್ದಾಗ ರಾಗಿ ಸೇರಿಟ್ಬಿಟ್ರೆ ಇಟ್ಟಂಗೆ ಎಷ್ಟು ಚೆನ್ನಾಗಿದ್ಲು. ಆಮೇಲೆ 6 ತಿಂಗಳಿಗೆ ಅನ್ನ ಉಣ್ಣಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. 6 ತಿಂಗಳಿಗೆ ಅವಾಗಲೇ ಅವಳಿಗೆ ಅನ್ನ, ಊಟ, ಚಿಕನ್ ಅದೆಲ್ಲ ಇಷ್ಟ. ಅದೇ 6 ತಿಂಗಳಿಗೆ ಯಾರು ಚಿಕನ್ ತಿಂತಲ್ಲ, 1 ವರ್ಷ ತಿನ್ನೋಳು. ಬಟ್ ಸೇರಿ ತಿನ್ನೋಳು 3 ತಿಂಗಳಿಗೆ. 6 ತಿಂಗಳಿಗೆ ಅನ್ನ ಚೆನ್ನಾಗಿ ಊಟ ಮಾಡಿದ್ಲು. ನಾನು ಕರೆಕ್ಟಾಗಿ 10 ತಿಂಗಳಿಗೆ ಇವಳಿಗೆ ಹಾಲು ಕುಡಿಯೋದು ಬಿಡ್ತಿದ್ದೆ. ಈ ಥರ ಸೋಸ್ಬಿಡ್ತೀನಿ. ಸೋಸಿ ಇದೆ ಇದೆಲ್ಲ ಅಂತ ಮೇಲೆ ಅಲ್ಲ ಇರೋದ ಧೂಳ ಅದು. ಹೌದು, ಧೂಳು. ಸಿಪ್ಪೆ, ರಾಗಿ ಸಿಪ್ಪೆ ಧೂಳಲ್ಲ. ಹಾಕ್ಬೋದಾ ಅದನ್ನ? ನೋಡಿ ಹೆಂಗಿತ್ತ, ಕಲರ್ ಹೆಂಗಿತ್ತ ನೋಡು. ಹಾಕ್ಬೋದಾ? ಅದು ಹೋಗುತ್ತೆ ಮಾಡಿಸುವಾಗ. ಹೌದಾ? ಗಾಯ್ಸ್ ಎಷ್ಟು ನಿಂಗೆ ರಾಗಿ ಸರಿ ಬೇಕೇ ಬೇಕು. ಏನಕ್ಕೆ ಹಠ ಬಿದ್ದು ಮಾಡಿಸ್ತಾ ಇದ್ದಾಳೆ ಫ್ರೆಂಡ್ಸ್. ಏನು ಗೊತ್ತಾ, ನಂಗೆ ರಾಗಿ ಸರಿ ಬೇಕೇ ಬೇಕು. ಅದಕ್ಕೆ ಏನು ಗೊತ್ತಾ,
ಅದಕ್ಕೆ ಆ ಕಾಳು ಈ ಕಾಳೆಲ್ಲ ಹಾಕ್ಬೇಕಂತೆ. ಏನಂದರೆ ಉದ್ದಿನಬೇಳೆ, ಇಲ್ಲಿ ಕತ್ಲ ಬರ್ತೀನಿ ನಿಂತು. ಉದ್ದಿನಬೇಳೆ, ಕಡಲೆಬೇಳೆ, ಅವರೆಕಾಳು, ಅವರೆಕಾಳು, ಅವರೆಬೇಳೆ ಯಾರು ಕಡಲೆಬೇಳೆ, ಹೆಸರು ಕಾಳು, ಈ ಥರದ ಐಟಮ್. ಹೌದು, ಎಲ್ಲ ಥರದ ಒಣ ಕಾಳುಗಳೇನಿದೆ, ಒಣ ಕಾಳೇನಿದಾವೆ, ನವಧಾನ್ಯಗಳು ಅಂತಾರಲ್ಲ. ಹಾಂ, ನವಧಾನ್ಯಗಳು, ದವಸ ಧಾನ್ಯಗಳು ಅಂತಾರಲ್ಲ, ಆ ಥರ ಧಾನ್ಯಗಳನ್ನ ನಾವು ಹಾಕ್ಬಿಟ್ಟು ಇವಾಗ ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಉದ್ದಿನ ಕಾಳು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದೆಲ್ಲ ಹಾಕ್ಬಿಟ್ಟು ಹುರಿದು ಮಿಷಿನ್ಗೆ ಹಾಕ್ಸಿ ಡೈಲಿ ಒಂದೊಂದು ಸ್ಪೂನ್ ಸರಿ ಮಾಡ್ಕೊಡ್ಬೇಕಂತ. ಜೊತೆ ನಾನು ಕುಡಿತೀನಿ, ಕುಡಿಯಲ್ಲ ಅಂತ ಏನಿಲ್ಲ, ಬಟ್ ಅದು ನಾನು ಇವಳೇ ಬಗ್ಸಿರೋದು. ಇದು ಹಿಂಗೆ ಹಾಕ್ಬಿಟ್ರೆ ಇವಾಗ ಏನಾಗುತ್ತೆ ಅಂತಂದರೆ ನೀರೆಲ್ಲ ಇಳ್ಕೊಳ್ಳುತ್ತೆ. ವಾತಾವರಣ ಎಷ್ಟೋ ತಂಪಾಯ್ತಪ್ಪ ಇವಾಗಂತೂ, ನಿಜ ನೋಡು. ಹೌದು, ಹಾಗೆ ಬಂದ್ಬಿಡ್ತಾ ಮತ್ತೆ ಬಿಸಿಲು. ಬ್ರೆಡ್ ರೋಸ್ಟ್, ಬ್ರೆಡ್ಡು ಮತ್ತು ಇದು ಮೊಟ್ಟೆಯಿಂದ ಮಾಡಿರೋಂಥದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಇನ್ನೂ ಸಕ್ಕತ್ತಾಗಿರುತ್ತೆ. ಇವಾಗ ಟ್ರೈ ಮಾಡಿ, ಅದು ಎಷ್ಟು ಸಕ್ಕತ್ತಾಗಿದೆ. ನಿಮಗೆ ಇದು ಬೇಕಾ ಇದು ಬೇಕಾ? ಯಾವ್ದಾನ ಒಂದು ಇಟ್ಕೊಳ್ಳ, ಯಾವ್ದಾನ ಆಯ್ತು. ಕಾಫಿ ಇವಾಗ ಕಾಫಿ ಕುಡಿದ್ಬಿಟ್ಟು ಹಾಲು ಕಾಯಿಸಿ. ನಾನು 2 ತಿಂದಿನ ಆಶೆ ಒಂದು ತಿಂತಾಳೆ. ನಿಂದು ಗೋಳು ಏನದು? ಏನು ಹಂಗಂದ್ರೆ ಒಳ್ಳೆ ಚೆನ್ನಾಗುತ್ತೆ. ಯಾರಾಗದು? ಯಾರು ನಂಗೆ ಸಪೋರ್ಟ್ ಹೇಳ್ತಾನೆ ಹಂಗೇನಲ್ಲ, ಕೋಕಮಾರಿ ಹಂಗನ್ನೋದು ಯಾರು ಅನ್ನಲ್ಲ. ನಾಯಿ ನನ್ನ ಪಾಪು ಸ್ವಲ್ಪ ಡ್ಯಾನ್ಸ್ ಮಾಡೋದು, ಡ್ಯಾನ್ಸು ನಾನು ನೋಡಿ ಹೇಗೆ ಗಬ್ಬಿ ಆಗಿದ್ದೀನಿ. ನೀನು ಗಬ್ಬಿ ಅಲ್ಲ, ಪಬ್ಬಿ. ಬಾಯ್ 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 ಬಾಯ್, ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಬ್ಲಾಗ್ ಏನಾಯ್ತು ಗಾಯ್ತು, ಬಾಯ್, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು. ಓಕೆ ಡನ್. ಮಮ್ಮಿ, ಮಮ್ಮಿ, give me some water. I am very thirsty. ನಾನು ನೀರು ಕುಡಿಲ ಬೇಡವಾ? ಏಪ್ಪ ನನಗೆ ಬಿಸ್ಕೊಂಬದ ಇಲ್ಲ, ನಂಗೆ ಬೇಡ ಬೇಡ ನೀರು. ದೇವ್ರೆ, ನಾನು ನೀರೇ ಬೇಡ, ನೀನೇ ಕುಡಿಯು. ತಂದಿದ್ಯಲ್ಲ? ಇಲ್ಲ ಇಲ್ಲ, ನಾನು ನೀರೇ ಕುಡಿಯಲ್ವಲ್ಲ, ನಾನು ನೀರೇ ಕುಡಿಯಲ್ಲ. ಗಾಯ್ಸ್, ಬಾಯರಕೆನ ಹೋಗ್ಬಿಡ್ತು ನೋಡ್ಬಿಟ್ಟು. ನೀರು ಕೊಡೋ ರೀತಿ ನೋಡಿ ನಂಗೆ ಬಾಯರಕೆ ಹೋಗೋಯ್ತು. ಒಂದು ಮುತ್ತಿನಿಂತ ಮುತ್ತು ಟೆಣ 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 ಕಪ್ಪಿ ಚಿಪ್ಪಿನಲ್ಲಿ ಇತ್ತು ಟಿಟಣ. ನೀನು ರೀಲ್ ಮಾಡಿದ್ದಲ್ಲ? ನಾನು ರೀಲ್ ಮಾಡಿಲ್ಲ, ನಾನು ಸುಮ್ಮನೆ ಒಂದು ಖಾಲಿ ವಿಡಿಯೋಕ್ಕೆ ಮ್ಯೂಸಿಕ್ ಮಾಡೋಕ್ಕಿದೆ. ನಂಗೆ ನೀರು ಕುಡ್ದಂಗೆ ಆಗ್ಬಿಡ್ತು. ಕಪ್ಪೆ ಚಿಪ್ಪಿನಲ್ಲಿ ಇತ್ತು, ಈಗ ನನ್ನ ಕೈಗೆ ಬಂತು ನೋಡು. ಇನ್ಸ್ಟಾಗ್ರಾಮ್ ಗಂಡು ಮುತ್ತಿನಂತ ಗಂಡು ಚೆಂಡು ದೇವ್ರೆ, ನಿನ್ನ ಕಂಡ ನಾನು ಹುಚ್ಚಳಾದೆ. ಅಯ್ಯೋ ಮಾರಾಯ, ಯಪ್ಪಾ. ಫ್ರೆಂಡ್ಸ್, ನಾನು ಬ್ಲಾಗ್ ಎಂಡ್ ಮಾಡಿಲ್ಲ ಅಲ್ವಾ? ಪಾಪು ಇದು ಹೋಗೋಣ ಹೇಳತ್ರ, ಪಾಪನ ಪಾಪ ಮರಿ, ಯಾಕೋ ಪಾಪ ಮರಿ. ಪಾಪು ಏನ್ ಹೆಸರು ಇಟ್ಟಿದ್ಯಾ ಪಾಪುಗೆ? ವಾಟರ್ ಕ್ಯಾನ್. ಪಾಪು ಗ್ರೀನ್ ವಾಟರ್ ಕ್ಯಾನ್. ಈಗ ಪಾಪುಗಳೆಲ್ಲಷ್ಟು ಪಾಪುಗಳಂತ ಕರಿತಿದ್ದು, ಪ್ರತಿಯೊಂದು ಪಾಪುಗೂ ಸಪ್ರೇಟ್ ನೇಮ್ ಇರುತ್ತಲ್ಲ, ಅದನ್ನ ಹೇಳು. ಗ್ರೀನ್ ವಾಟರ್ ಕ್ಯಾನ್ ಅಂತ. ನೀರು ಕುಡ್ದಂಗೆ ಆಗೋಯ್ತು ನನಗೆ. ನೀರು ಯಾಕಾರೋ ಕೇಳಿದ್ನಪ್ಪೋ ಅನಿಸ್ತಿದೆ. ಇಷ್ಟೊತ್ತು ಬೆಳಗ್ಗೆ ತುಂಬಾ 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 ಸಿಟ್ಟುಕೋಪ ಇತ್ತು. ಯಾಕೋ ಸಿಟ್
ಅಂದರೆ ಏನು ನೋಡಿದ್ರು ಸಿಟ್ಟು ಶೆಕೆಗೆ ಅರ್ಧ ನೋಡಿ. ಯಾಕೆಂದರೆ ಸಾಯಂಕಾಲ ಪೂಜೆನೇ ಮಾಡಿದ ಅಂದರೆ ಸಲ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ಸ್ನಾನ ಮಾಡಿ ಪೂಜೆ ಮಾಡ್ಬಿಡ್ತೀನಿ ಅಂತ. ಒಳ್ಳೆ ಕತ್ಲಾಗ್ಬಿಡ್ತೀವಿ, ತೋರಿಸ್ತೀನಿ ಕತ್ಲು ಸಾಕ್ಷಿ ತೋರಿಸ್ತೀನಿ ಬನ್ನಿ. ನೋಡಿ ಕತ್ಲು ಕಾಣ್ತಾ. ಇವಾಗ ಆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಲ್ಲೆಲ್ಲೆಲ್ಲೆಲ್ಲ ಜೋಶ್ ಬಂದ್ಬಿಡುತ್ತೆ, ಎಲ್ಲೆಲ್ಲೆಲ್ಲೆಲ್ಲ ಜೋಶ್ ಬಂದ್ಬಿಟ್ಟು ಸ್ಟ್ರಾಕ್ಟಿವ್ ಆಗ್ಬಿಡ್ತೀನಿ ನಾನು. ಸುಮ್ಮನೆ ಜಾಸ್ತಿ ಲೆಂತ್ ಆಗತ್ತೆ ಬೇಡ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂದರೆ ಸಿಂಪಲ್ ಆಗಿ ಮನೆಯಲ್ಲಿ ನಾನು ಕುಕಿಂಗ್ ತುಂಟುತನ ಆಡ್ತೀನಿ. ನಿಮ್ಗೆ ಇನ್ನೊಂದಿನ ನಾಳೆ ಆಗ್ತೀನಿ ರೀಲ್ಸಲ್ಲಿ. ಯಾರೋ ಒಂದು ಕಮೆಂಟ್ ಹಾಕಿದ್ರು ಅಂದರೆ ನಾವು ಕ್ವಶನ್ ಕೇಳಿದ್ವಿ, ಅದಕ್ಕೆ ಅವ್ರಿಗೆ ಕೇಳ್ತಾರಲ್ಲ ನೀವು ತುಂಬ ಚೆನ್ನಾಗಿದ್ದೀರಾ, ಹೇಗೆ ಬ್ಯೂಟಿ ಸೀಕ್ರೆಟ್ ಹೇಗೆ, ರೀಲ್ಸ್ ಚೆನ್ನಾಗಿ ಮಾಡ್ತೀರಾ ಆ ಥರ ಎಲ್ಲ ಕೇಳಿದ್ರೆ ಅದರಲ್ಲಿ ಇದು ಒಂದು ಮೋಸ್ಟ್ಲಿ ನಾಳೆ ಆಗ್ಬೋದೇನೋ ಗೊತ್ತಿಲ್ಲ, ನೋಡೋಣ. ಅದೇನಂತ ರೀಲಲ್ಲೇ ನೋಡಿ, ಅದೇನಂತ ರೀಲಲ್ಲ ನೋಡಿ. ಇವಾಗ ಜಸ್ಟ್ ಯಾಕಂದ್ರೆ ಕ್ಯೂರಿಯಾಸಿಟಿ ಇರಲ್ಲ ನಿಮ್ಗೆ, ಅದಕ್ಕೆ ಹೇಳ್ಬಿಟ್ರು. ಜಸ್ಟ್ ಒಂದು ಮಾತು ಒಂದು ವರ್ಡ್ ಬಂದುಬಿಡ್ತು ಬಂತು. ಅದನ್ನ ನಾಳೆ ನೋಡಿ ಗೊತ್ತಾಗುತ್ತೆ ಯಾವ್ದು ವರ್ಡ್ ಅದನ್ನ ನಾನು ಹೇಳಿದ್ದು ಅಂತ. ಮತ್ತೆ ಬ್ಲಾಗ್ ನೋಡಿ ಮತ್ತೆ ರೀಲ್ಸ್ ನೋಡಿ ಗೊತ್ತಾಗುತ್ತೆ, ಬ್ಲಾಗ್ ನೋಡಿ ರೀಲ್ಸ್ ನೋಡಿ ಗೊತ್ತಾಗುತ್ತೆ ಏನು ವರ್ಡ್ ಅಂತ. ನನಗೆ ಕಮೆಂಟ್ ಹಾಕಿ ಇದೇ ವರ್ಡ್ ಅಂತ. ನೀವು ಅಲ್ಲಿ ರೀಲ್ಸ್ ನೋಡಿ ಹಾಕ್ಬಾರ್ದು, ಬ್ಲಾಗ್ ನೋಡಿ ಬ್ಲಾಗಲ್ಲಿ ಹಾಕ್ಬೇಕು. ಇವತ್ತಿನ ವಿಡಿಯೋ ಇಷ್ಟೇ. ಹೇಗಿತ್ತು ಇವತ್ತಿನ ಬ್ಲಾಗ್ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೋ ಒಳ್ಳೆ ರೀತಿ ಪಾಸಿಟಿವ್ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ, ಲವ್ ಯು ಆಲ್, ಬಾಯ್ 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 ಬಾಯ್.